ಫಸ್ಟು ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೇಕು. ಹಾಯ್ ಎಲ್ಲರಿಗೂ, ಫಸ್ಟ್ ಹಾಯ್ ಮಾಡಿ ಎಲ್ಲರಿಗೂ. ನಮಸ್ಕಾರ. ನಾನೇನು ಹೇಳೋದೇ ಬೇಡ ಗೈಸ್, ಎಲ್ಲ ಇವಳೆ ಹೇಳ್ಬಿಡ್ತಾಳೆ. ಫುಲ್ಲು ಬಯಟ್ ಆಗ್ಬಿಟ್ಟಿದ್ದಾಳೆ. ಬಯಟ್ ಅಲ್ಲ, ಗೊತ್ತು ನಾನು ಏನೇನು ಮಾತಾಡ್ತೀನಲ್ಲ ಅದೆಲ್ಲ ಕ್ಯಾಚ್ ಮಾಡ್ಬಿಡ್ತಾಳೆ ಬೇಗ. ಅವಾಗ ಅವಳೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಮತ್ತೆ ಇನ್ಯಾವ ತರ ಹೇಳೋದು? ಪಾಪು ಅಮ್ಮ ಏನ್ ಕೊಟ್ಟ ಆಟಾಡ್ತವ್ರೆ. ಓಕೆ ಹಾಯ್. ನಾನು ಸ್ಟಾರ್ಟ್ ಮಾಡ್ಲಾ ಇವಾಗ? ಓಕೆ ಹಾಯ್ ಎಲ್ಲರಿಗೂ. ನೀನ್ ಮಾತಾಡ್ತೀಯ ನಾನು ಮಾತಾಡ್ಲಾ? ಮಾತಾಡ್ಬಿಡು ಬೇಗ. ಆಯ್ತು, ಏನ್ ಮಾತಾಡ್ತೀಯ? ನಮಸ್ಕಾರ. ನಮಸ್ಕಾರ. ಓಕೆ ಹಾಯ್ ಎಲ್ಲರಿಗೂ. ಓ, ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಮ್ಯಾಗಿ, ಆಮೇಲೆ ಅತ್ತೆ. ಓಕೆ ನಾನು ಸ್ಟಾರ್ಟ್ ಮಾಡ್ಲಾ ಇವಾಗ? ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಫೆಬ್ರವರಿ 26 ಮಧ್ಯಾಹ್ನ 1:15 ಆಗಿದೆ. ನವೀನ್ ಅವರು ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ನಮ್ಮ ತಜ್ಜು ಸ್ಕೂಲಿಂದ ಬಂದು ಆಲ್ರೆಡಿ ರೆಡಿಯಾಗಿ ಈ ಥರ ನಾನು ನಮ್ಮ ತಜ್ಜು ಇಬ್ಬರು ರೆಡಿಯಾಗಿ, ಶಿವಾಕ್ಷಿನೂ ರೆಡಿಯಾಗಿ ಕೂತಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಯಾಕೆ ಅಂದರೆ ಇವತ್ತೊಂದು ಸ್ಪೆಷಲ್ ಡೇ ಇದೆ. ಏನಂದರೆ ಹೇಳ ಅಥವಾ ನೀನು ಹೇಳ್ತೀಯಾ? ಏನು ಹೇಳ್ತೀಯಾ? ಬಾ. ಅಲ್ಲೋ ಯೂಟ್ಯೂಬ್ ಚಾನಲ್ ಬಿಟ್ಟು ಇವತ್ತೇನು ಡೇ ಅಂತ ಹೇಳು. ಏನು ಇವತ್ತು ಸ್ಪೆಷಲ್ ಅಂತ? ಅಮ್ಮಂದು ಹ್ಯಾಪಿ ಬರ್ಡೇ. ಆ್ಯಂಡ್ ಇನ್ಯಾರ್ದು ಹ್ಯಾಪಿ ಬರ್ಡೇ? ಪಾಪುದು ಹ್ಯಾಪಿ ಬರ್ಡೇ. ಎಸ್ ಗಾಯ್ಸ್, ಇವತ್ತು ನಂದು ನನ್ನ ಚಿಕ್ಕ ಮಗಳದು ಇಬ್ರದು ಒಂದೇ ದಿನ ಹ್ಯಾಪಿ ಬರ್ಡೇ. ಬರ ಇವಳೋ ದೇವ್ರೆ ಅಳ್ಕೊಂಡ್ ಕುತ್ಕೊಂತಾಳೆ. ಏನಮ್ಮ ನಿಂದೇನು ನಿಂತೋ? ಒಂದೇ ದಿನ ಹ್ಯಾಪಿ ಬರ್ಡೇ ಇಬ್ರದ್ದು. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳೋರೆ ನವೀನವರು. ಈಗ ಹೋಗ್ಬೇಕು. ಬರ. ಅವಾಗ್ಲೇ ಇಲ್ಲ ನಾಚಿಕೆ, ಇವಾಗ ನಾಚಿಕೆ ಆಗೋಯ್ತಾ ನಿಮಗೆ? ಅವರಿಬ್ರು ಒಂದು, ನಾವಿಬ್ರು ಒಂದು. ಓಕೆನಾ? ನೋಡಿಲ್ಲಿ ಸುಸು ಏನು ಬೈಲ್ಗೆ ಕಮ್ಮಿಯರ್. ದೇವಸ್ಥಾನಕ್ಕೆ ಅಂತ ಬಂದ್ರೆ ಗುಬೇಕಲ್ಲ ಮುಂದೆ ದೇವಸ್ಥಾನಕ್ಕೆ ಯಾರು ಕಾಣಿಸ್ತಾನೆ ಇಲ್ಲ. ತೆಗ್ದೈತೋ ಹೆಂಗೋ ಗೊತ್ತೂ ಇಲ್ಲ. ಛೇ, ಇವತ್ತು ಎಂತ ಕೆಲಸ ಆಯಿತು. ಗುಬೇಕಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ, ಎಂಟಗಾನಹಳ್ಳಿ, ದೊಡ್ಡಕರೇನಹಳ್ಳಿ, ಕುಣಿಗಲ್ ರಸ್ತೆ, ನೆಲಮಂಗಲ. ಯಾವತ್ತಿದು? 28, 29. ಗೈಸ್, ದೇವಸ್ಥಾನ ಬಾಗ್ಲಾಕಿದೆ. ನಮ್ಮ ದುರದೃಷ್ಟ. ನವೀನವ್ರು ಕಾಲ್ ಮಾಡ್ತಿದ್ದಾರೆ ಐನೋರ್ಗೆ. ಅವ್ರೇನಾದ್ರು ಬಂದು ತೆಕ್ಕೊಟ್ಟು ಪೂಜೆ ಮಾಡಿಕೊಟ್ರೆ ಮಾಡಿಕೊಟ್ಟಂಗೆ. ಬಟ್ ಪೂಜೆ ಸಾಮಾನು ತಗೊಳಕ್ಕೂ ಎಲ್ಲ ಕ್ಲೋಸ್ ಆಗೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬರೋಣ ಜಾತ್ರೆಗೆ? ಹಲೋ ಮೇಡಮ್, ಮೇಡಮ್ 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 ಜಾತ್ರೆಗೆ ಬರೋಣ? ನೀನು ನೋಡಿದ್ಯಾ ಇದು ಜಾತ್ರೆ ಹೆಂಗೆ ಮಾಡ್ತಾರೆ ಅಂತ? ಈ ಸರಿ ತೋರಿಸ್ತೀನಿ, ಕಮ್. ಬೋಬೋ ಜಂಪು ಹಂಗೆ. ನಿಮ್ದ ಆಂಟಿ? ತಿಂದಮ್ಮ ಬಾಳೆಹಣ್ಣು ತಿನ್ನು. ಹಾಂ, ಹೌದಾ?
ನಾಯಿ ಬತ್ತೈತಲ್ಲ ಅಂತ ಈ ನಾಯಿ ಬಗ್ಲುತ್ತಾ ಇರೋದು. ಹೊರಟವ್ರಂತ ಗೈಸ್, ನವೀನವರು ಕಾಲ್ ಮಾಡಿದ್ರು, ಬರ್ತಾ ಇದ್ದಾರಂತೆ 500. ಹೂವು ಎಲ್ಲ ತಗೊಂಡಿದ್ದೀವಿ, ಈಗ ಹೋಗ್ತಾ ಇದ್ದೀವಿ. ಹೋಗೋಣ, ಇದು ಅಪ್ಪನೂ ಬರ್ತಾರೆ, ಹೋಗೋಣ. ಗೈಸ್, ಹೆಂಗೋ ಇಲ್ಲಿ ಪೂಜೆ ಆಯಿತು ಇವಾಗ. ಸೊ ಇವಾಗ ಹೊರಡಬೇಕು. ಈಗ ರಾಘವೇಂದ್ರ ದೇವಸ್ಥಾನ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಯಾಕೋ ಮಳೆ ಬರೋಂಗೆ ಆಗ್ಬಿಡೈತೆ. ಬಿಸಿಲಿತ್ತು ಆವಾಗಲೇ, ಈಗ ಸ್ವಲ್ಪ ಎಲ್ಲ ವೆದರ್ ಚೇಂಜ್ ಆಯಿತು, ಕೂಲ್ ಆಗಾಯಿತು. ಸೊ ಇವಾಗ ಮಠಕ್ಕೆ ಹೋಗಬೇಕು. ಹೊಟ್ಟೆ ಬೇರೆ ಹಸಿತೈತೆ. ನೋಡೋಣ, ಮುಂದೆ ಏನಾದ್ರು ಸಿಕ್ಕರೆ ತಿನ್ಕೊಂಡು ಹೋಗೋದು. ಚೆನ್ನಾಯ್ತಾ ದೋಸೆ? ಯಪ್ಪ, ಇವಳು ಹಿಡಿಯೋಕ್ಕಾಗಲ್ಲ ಗೈಸ್. ಇಲ್ಲ, ನಾನಿವಾಗ ನೂಡಲ್ಸ್ ಆರ್ಡರ್ ಮಾಡಿದ್ದೀನಿ. ನೂಡಲ್ಸ್ ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ಇವಾಗ ನೂಡಲ್ಸ್ ತೊಗೊಳ್ಳೋಣ ಅಂತ. ತಜ್ಜುದು ಊಟ ಆಯಿತು. ಇವಾಗ ಜ್ಯೂಸ್ ಆರ್ಡರ್ ಮಾಡಿದ್ದಾಳಂತೆ. ಯಾವ ಜ್ಯೂಸು? ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡಿದ್ದಾಳಂತೆ. ಯಪ್ಪ, ಸುಸ್ತಾಗೋಯ್ತು ಗೈಸ್. ಇವಳನ್ನ ಎತ್ಕೊಂಡು ಚಿಕ್ಕವಳನ್ನ ಮೇಂಟೈನೇ ಮಾಡೋಕ್ಕಾಗಲ್ಲ. ಮಠಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ 5:30, 5:45 ಆಗೋಗ್ಬಿಟ್ಟಿದೆ. ಇನ್ನು ತಿರ್ಗಾ ಲೇಟ್ ಆಗುತ್ತೆ ಬರೋದು ಅಂತ. ಮನೆ ಹತ್ರನೇ ಇನ್ನೊಂದು ರಾಘವೇಂದ್ರ ಮಠನೇ ಇದೆ, ಅಲ್ಲಿಗೆ ಹೋಗೋಣ ಅಂತ. ಮನೆ ಹತ್ರ ಹೋಗಿ ಕಾರ್ ಹಾಕ್ಬಿಟ್ಟು ಗಾಡಿ ಎತ್ಕೊಂಡು ಅಲ್ಲೇ ಹಂಗೆ ಹೋಗ್ತೀವಿ. ಸೊ ನಾನು ಇನ್ನೂ ನೂಡಲ್ಸ್ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ವೇಟಿಂಗ್. ತಜ್ಜದು ಮ್ಯಾಂಗೋ ಜ್ಯೂಸ್. ವೇಟಿಂಗ್. ಫೈನಲಿ ನಂದು ನೂಡಲ್ಸ್ ಬಂತು. ನಿನ್ನ ಮ್ಯಾಂಗೋ ಜ್ಯೂಸ್ ಇನ್ನೂ ಬಂದಿಲ್ಲ. ತಜ್ಜು ಮ್ಯಾಂಗೋ ಜ್ಯೂಸ್ ಬೇಕು ಅಂತ ಕೇಳ್ತಿದ್ಲಂತೆ. ಅವಳಿಗೆ ಏನು ಬೇಕೋ ಅದೇ ಬೇಕು. ಅಕಸ್ಮಾತ್ ಅದಿಲ್ಲ ಅಂತಂದರೆ ಅದು ಬೇಡ ಅಷ್ಟೇ ಅವಳಿಗೆ. ಅದಕ್ಕೆ ಇವರಪ್ಪ ಏನು ಮಾಡೋರೆ, ಮ್ಯಾಂಗೋ ಜ್ಯೂಸ್ ಇಲ್ಲ ಅಂದ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡಿ ತಂದುಕೊಟ್ಟವ್ರೆ. ಮ್ಯಾಂಗೋ ಜ್ಯೂಸ್ ತಗೋ ಅಂತಂದರೆ ಚಪ್ಪರಿಸ್ಕೊಂಡು ಕುಡಿತಾವಳೆ. ಏನು ಅಪ್ಪ ಅಲ್ಲೆಲ್ಲ ಪಾಪ ನಿಂತ್ಕೊಂಡು ಹೋಗೈತೆ. ನಂದದು ಕೊಟ್ಬಿಡು. ಗಿವ್ ಮೀ. ಬಂದೆ ನಿಂತ್ಕೋ. Shawama is washing clothes. ಏನು ಗಿಫ್ಟು? ನನ್ನ ಗಿಫ್ಟ್ ಅವಳು ಕಿತ್ಕೊಂಡವಳೆ. ವಾಟ್ ಈಸ್ ಇಟ್? ಅದು ಯಾಕೆ ಕಬಾಬ್ ಬರ್ಸ್ತೀರಾ ಮಗುಗೆ? ಅವಳಿಗೆಲ್ಲ ಕೊಡ್ಸಿರೋದು, ನನಗೆ ಕೊಡ್ಸಿರೋದು ಅವರಪ್ಪ. ಸರಿ, ನಿನಗೆ ಏನು ಯಾವಳು ತಿಂತಾಳೆ ಅಂತ ಗೊತ್ತು ತಾನೆ. ಕೇಕ್ ತಗೊಂತೀನಿ ಅಂದರು. ಮಾಡೋ ಕೆಲಸ ಇಲ್ಲ. ಅದಕ್ಕೆ ಭಾನುವಾರ ಹೆಂಗೂ ದೊಡ್ಡ ಕೇಕ್ ಕಟ್ ಮಾಡ್ತೀವಲ್ಲ, ಯಾಕೆ ಬೇಡ ಅಂದೆ.
ಅದಕ್ಕೆ ಇದು ತಗೊಂಡು ಕೊಟ್ಟಿರೋದು ನನಗೆ. ಇವಳು ಎತ್ಕೊಂಡು ಓಡ್ ಬಂದವಳು ಮೇಲಕ್ಕೆ. ಅಯ್ಯಪ್ಪ ಸುಸ್ತಾಗೋಯ್ತು. ಹ್ಞೂ ಹೊಯ್ಸಳ ಕಾಲೇಜು ಇವ್ರು ಸಿಕ್ಕಿದ್ರು. ಅವ್ರ ಹೆಸ್ರೇನೋ ಗೊತ್ತಿಲ್ಲ ನನಗೆ. ಅದೇ ಡ್ರೈ ಜಾಮೂನ್ ವಿಜಯ್ ಸರ. ಫೋಟೋ ತೋರಿಸಿಲ್ವ ನೀನು ನನಗೆ? ಹ್ಞೂ ರಾಘವೇಂದ್ರ ವೈಭವ್ ಹೋಟೆಲ್. ಬ್ರದರ್ ಇಲ್ಲಿ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೋದಾ? ಬಂದು ನೆನಪಾಯ್ತಾ? ಸುಮಾರು ದಿನ ಹೋಯ್ತಲ್ಲ ಬಂದು. ಸುಮಾರು ವರ್ಷ. ಮೊಬೈಲ್ ನಾನೇನು ಮಾಡ್ತಾ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬರ್ಡೇ ವ್ಲಾಗ್ ಇದಾಗಿತ್ತು. ಕೇಕೆಲ್ಲ ಏನು ಕಟ್ ಮಾಡಿಲ್ಲ. ಆ್ಯಕ್ಚುಲಿ ಸಂಡೇ ಫಂಕ್ಷನ್ ಇದೆಯಲ್ಲ, ಸೊ ಅಲ್ಲೇ ದೊಡ್ಡ ಕೇಕ್ ಕಟ್ ಮಾಡೋಣ ಅಂತ. ಕೇಕೆಲ್ಲ ಏನು ಕಟ್ ಮಾಡ್ತಾಯಿಲ್ಲ. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಅವ್ರಿಗೆ ಹೇಳ್ಬಿಟ್ಟು ಬರಬೇಕು ಮನೆಗೆ. ಸೊ ಅಷ್ಟೇ, ಬಾಯ್ ಬಾಯ್ ಆಲ್.